ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ ನಂತರ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮೊನ್ನೆ ತಂಗಿ ಮನೆಗೆ ಹೋದ್ವಿ ಅಲ್ವಾ, ಅಲ್ಲಿಂದ ಬಂದ ನಂತರ ನಾನು ಲಾಗೇ ಮಾಡಿರಲಿಲ್ಲ. ವಿಡಿಯೋಗಳು ತುಂಬಾ ಇತ್ತು, ಹಾಗಾಗಿ ಇನ್ನು ಗ್ಯಾಲರಿ ಫುಲ್ ಆಗತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನೇ ಮಾಡಿರಲಿಲ್ಲ. ಎಲ್ಲವನ್ನ ಮುಗಿಸ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಶುರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಇವತ್ತು ಬೆಳಿಗ್ಗೆಯಿಂದ ವಿಡಿಯೋ ಶುರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಕೆಲಸ ಇತ್ತು, ತುಂಬಾ ಕೆಲಸ ಇತ್ತು. ಹಾಗಾಗಿ ಒಂದೊಂದೇ ಕೆಲಸ ಆಗ್ಬೇಕಿದ್ರೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ನಂತರ ಊಟ ಎಲ್ಲ ಮುಗಿಸಿ ಈಗ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮೊನ್ನೆ ತಂಗಿ ಮನೆಗೆ ಹೋದ್ವಿ ಅಲ್ವಾ, ಅಲ್ಲಿಂದ ಬರ್ಬೇಕಿದ್ರೆ ಒಂದು ಹಲಸಿನಕಾಯಿ ತಂದಿದ್ರು. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಮರದಿಂದ ತೆಗೆದು ಹಲಸಿನಕಾಯಿನ ಹಿಡ್ಕೊಂಡ್ ಬಂದಿದ್ರು. ಅದು ಕಾಯಿತ್ತು, ಹಣ್ಣಾಗಿರ್ಲಿಲ್ಲ. ಸೊ ಹಾಗಾಗಿ ಅದನ್ನ ಹಾಗೆ ಇಟ್ಟಿದ್ವಿ ಹಣ್ಣಾಗ್ಲಿ ಅಂತ ಅಂದ್ಬಿಟ್ಟು. ಇವತ್ತು ಬೆಳಿಗ್ಗೆ ನೋಡ್ಬೇಕಿದ್ರೆ ಚೆನ್ನಾಗಿ ಹಣ್ಣಾಗಿತ್ತು, ಒಳ್ಳೆ ಪರಿಮಳ ಬರ್ತಾ ಇತ್ತು. ಸೊ ಹಾಗಾಗಿ ಹಸ್ಬೆಂಡ್ ಇದ್ರಲ್ವಾ, ಆ ಟೈಮ್ನಲ್ಲಿ ಅದನ್ನ ಕಟ್ ಮಾಡಿದ್ವಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ಕಟ್ ಮಾಡ್ತೀನಿ. ಫಸ್ಟ್ ನನಗೆ ಒಂದ್ಸಲ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ತುಂಬಾ ದೊಡ್ಡದಿತ್ತು ಹಲಸಿನ ಹಣ್ಣು. ಹಾಗಾಗಿ ಅವ್ರು ಫಸ್ಟ್ ಕಟ್ ಮಾಡಿ ಕೊಟ್ಟರು, ನಂತರ ನಾನು ಕಟ್ ಮಾಡಿದೆ. ನಾನು ಆದ್ವಿ ನನ್ನ ಹಸ್ಬೆಂಡ್ 3 ಜನ ಸೇರ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ಕೊಂಡಿದೀವಿ. ಅರ್ಧ ಕ್ಲೀನ್ ಆಗಿದೆ, ಇನ್ನು ಅರ್ಧ ಕ್ಲೀನ್ ಮಾಡ್ಬೇಕಷ್ಟೇ. ಸಂಜೆ ಗಟ್ಟಿ ಮಾಡೋಣ ಅಂತ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇನ್ನು ಸಂಜೆ ಮಾಡಬೇಕು. ಬಾಳೆ ಎಲೆಲ್ಲ ಕೊಯ್ದು ನಿನ್ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನ ಕ್ಲೀನ್ ಮಾಡಬೇಕು. ಹೊರಗಡೆ ಬ್ಯಾಕ್ ಸೈಡ್ಗೆ ಬಂದು ಇಲ್ಲಿ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಮನೆ ಒಳಗಡೆ ಅಂತೂ ವಿಡಿಯೋ ಮಾಡೋದಕ್ಕೇನಾಗಲ್ಲ, ಫ್ಯಾನ್ ಬೇಕೇ ಬೇಕು. ಫ್ಯಾನ್ ಹಾಕಿದ್ರೆ ವಾಯ್ಸ್ ಒಂಥರ ಕೇಳಿಸುತ್ತೆ, ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಹೊರಗಡೆ ಬಂದು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ ಬ್ಯಾಕ್ ಸೈಡ್, ಮನೆಯ ಬ್ಯಾಕ್ ಸೈಡ್ ಆಯ್ತಾ, ಇದು ಈ ತರ ಸ್ವಲ್ಪ ಮರ ಎಲ್ಲ ಇದೆ, ಸ್ವಲ್ಪ ಲೈಟ್ ಆಗಿ ಗಾಳಿ ಬರುತ್ತೆ, ಅಷ್ಟೊಂದು ಸೆಕೆ ಆಗಲ್ಲ. ಈ ಟೈಮ್ನಲ್ಲಿ ಮನೆ ಕೆಲಸ ಮಾಡೋದೇ ತುಂಬಾ ಕಷ್ಟ. ಅದರಲ್ಲಿ ಲಾಗ್ ಮಾಡೋದಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ನನ್ಗೂನು ಒಂಥರ ಇರಿಟೇಷನ್ ಆಗತ್ತೆ, ಅಷ್ಟು ಸೆಕೆ ಆಗ್ತಾ ಇರತ್ತಲ್ವಾ, ಏನು ಮಾಡೋದು ಬೇಡ ಅಂತ ಅನ್ಸತ್ತೆ. ಅಡ್ಗೆ ಮಾಡ್ಬಿಟ್ಟು ಮನೆ ಕೆಲಸ ಮಾಡಿದಾಗ್ಲೇ ತುಂಬಾನೇ ಸುಸ್ತಾಗಿ ಹೋಗ್ತೀನಿ. ಆದ್ರೂ ವಿಡಿಯೋ ಮಾಡೋದಕ್ಕೆ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಬಿಡೋದಕ್ಕೆ ಮನ್ಸು ಬರಲ್ಲ. ಸ್ವಲ್ಪ ಏನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಹೇಗೋ ಒಂದು ವಿಡಿಯೋನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ವಿಡಿಯೋ ಶುರು ಮಾಡ್ತೀನಿ, ಬಟ್ ಎಂಡ್ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ತುಂಬಾ ಸುಸ್ತಾಗೋದು, ಯಾವ್ದು ಬೇಡ ಅಂತ ಅನ್ಸೋದು, ಈ ರೀತಿ ಎಲ್ಲ ಆಗ್ತಾ ಇರತ್ತೆ. ಸೊ ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ಹಾಗೆ ನಮ್ಮ ದೊಡ್ಡ ಮನೆಯಲ್ಲಿ, ಅಂದ್ರೆ ನನ್ನ ಹಸ್ಬೆಂಡ್ ಮನೆ ಅಂತ ಹೇಳ್ಬೋದು, ನಾವು ಮದುವೆಯಾಗಿ ಬಂದಿರುವಂತ ಮನೆಯಲ್ಲಿ ದೈವಕ್ಕೆ ಬಡಿಸೋದು ಅಂತ ಹೇಳ್ತೀವಿ ಅಲ್ವಾ, ಪ್ರತಿ ವರ್ಷ ಭೂತಕ್ಕೆ ಅಂತ ಮಾಡ್ತೀವಿ. ಆ ಟೈಮ್ನಲ್ಲಿ ನಾವು ಮನೆಯವರೇ ಅಡುಗೆ ಎಲ್ಲ ಮಾಡೋದು. ಒಂದು 60ರಿಂದ 20 ಜನ ಆಗ್ತಾರೆ, ಅವರಿಗೆಲ್ಲ ಅಡುಗೆ ಮಾಡೋದು ನಾವು ಮನೆಯವರೇ, ಎಲ್ಲ ಹೆಣ್ಮಕ್ಳು ಸೇರ್ಬಿಟ್ಟು ಅಡುಗೆ ಮಾಡುವಂಥದ್ದು. ನಾನು ಪ್ರತಿ ವರ್ಷ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಹಿಂದಿನ ದಿನಾನೇ ಈ ತರ ಮೆಣಸು, ಕೊತ್ತಂಬರಿ, ಆಮೇಲೆ ಜೀರಿಗೆ, ಸಾಸಿವೆ ಇಷ್ಟೆಲ್ಲವನ್ನ ನಾನು ಒಣಗಿಸ್ಬಿಟ್ಟು ಅದನ್ನ ಹುರ್ಕೊಂಡ್ಬಿಟ್ಟು ಆಮೇಲೆ ಡ್ರೈ ಆಗಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಇದು ನೆಕ್ಸ್ಟ್ ಡೇಗೆ ನಮಗೆ ತುಂಬಾ ಈಸಿ ಆಗುತ್ತೆ. ನಾವು ಹೆಣ್ಮಕ್ಳು ಅಡುಗೆ ಮಾಡೋದ್ರಿಂದ ಇದನ್ನೆಲ್ಲ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ನೆಕ್ಸ್ಟ್ ಡೇ ಅಡುಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಹಿಂದಿನ ದಿನ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಹಲಸಿನ ಸೊಳೆ ಇತ್ತಲ್ವಾ, ಅದರ ಬೀಜ ಇತ್ತು ನೋಡಿ. ಆ ಬೀಜನ ಇನ್ನು ಬಿಸಾಡೋದು ಬೇಡ, ತುಂಬಾ ಚೆನ್ನಾಗಿತ್ತು ಹಲಸಿನ ಹಣ್ಣು, ಬೀಜ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಿ ಈ ತರ ಒಣಗಿಸ್ತೀನಿ. ಒಣಗಿಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಎತ್ತಿಟ್ರೆ, ಏನಾದ್ರೂ ತರಕಾರಿ ಸಾಂಬಾರೆಲ್ಲ ಮಾಡ್ಬೇಕಿದ್ರೆ ಅದಕ್ಕೆ ಹಾಕ್ಬೋದು. ಇಲ್ಲಾಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಈ ತರ ವಾಪಸ್ ಬಿಸಿಲಲ್ಲಿ ಒಣಗಿಸಿದ್ರೆ ಮಕ್ಕಳಿಗೆ ತಿನ್ನೋದಿಕ್ಕಾಗತ್ತೆ ಮಳೆಗಾಲದಲ್ಲಿ ಅಂತ ಅಂದ್ಬಿಟ್ಟು. ಮೊದ್ಲೆಲ್ಲ ನಾವು ಎಷ್ಟು ತಿಂತಾ ಇದೀವಿ ಗೊತ್ತಾ, ನಮ್ಮಮ್ಮ ಎಷ್ಟೊಂದು ಬೇಯಿಸಿ ಹಾಕ್ತಾ ಇದ್ರು. ದೊಡ್ಡ ಪಾತ್ರೆನಲ್ಲಿ ಒಂದು ಪಾತ್ರೆ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಹೊರಗಡೆ ಅಂಗಳಕ್ಕೆ ಹಾಕಿ ಅದನ್ನ ಒಣಗಿಸಿ ಇಟ್ಕೋತಾ ಇದ್ರು. ಮಳೆಗಾಲದಲ್ಲಿ ಅವಾಗೆಲ್ಲ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಏನು ಇರ್ತಾ ಇರ್ಲಿಲ್ಲ ಅಲ್ವಾ. ಜಾಸ್ತಿ ಆಸೆ ಅಂತ ಆದ್ರೆ ಸ್ಕೂಲಿಗೆ ಹೋಗ್ಬೇಕಿದ್ರೆ ಒಂದು 4-5 ಕೊಡ್ತಾ ಇದ್ರು, ಅದನ್ನ ತಿನ್ಕೊಂಡು ಹೋಗ್ತಾ ಇದ್ವಿ ನಡ್ಕೊಂಡು ಹೋಗ್ಬೇಕಿದ್ರೆ. ಸಂಜೆ ಟೈಮಲ್ಲಿ ಗಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಲೈಟ್ ಆಗಿ ಗುಡುಗು ಕೂಡ ಸ್ಟಾರ್ಟ್ ಆಯ್ತು. ಇನ್ನು ಬೇಗ ರುಬ್ಬಿ ಒಂದು ಇಟ್ಕೊಂಡ್ರೆ, ಹಿಟ್ಟೊಂದು ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನೈಟಲ್ಲಿ ಗಟ್ಟಿ ಮಾಡ್ಬೋದು ಅಂತ ಅಂದ್ಕೊಂಡು ಇಲ್ಲಿ ರುಬ್ತಾ ಇದ್ದೀನಿ. ನಾನು ಯಾವ ಥರ ಗಟ್ಟಿ ಮಾಡೋದಂತ ಹೇಳಿದ್ರೆ, 1 ಗ್ಲಾಸ್ ಬೆಳ್ತಿಗೆ ಅಕ್ಕಿಗೆ 3 ಗ್ಲಾಸ್ನಷ್ಟು ನಾನಿಲ್ಲಿ ಹಲಸಿನ ಸೊಳೆನ ಹಾಕ್ತಾ ಇದ್ದೀನಿ. ಈ ಥರ ಹಾಕಿದ್ರೆ ಮಾತ್ರ ಗಟ್ಟಿ ತುಂಬಾನೇ ಚೆನ್ನಾಗಿ ಬರೋದು. ಹಲಸಿನ ಸೊಳೆ ಏನಾದರೂ ಕಡಿಮೆ ಹಾಕೊಂಡ್ರೆ ಗಟ್ಟಿ ಚೂರು ಚೆನ್ನಾಗಿ ಬರಲ್ಲ, ತುಂಬಾನೇ ಹಾರ್ಡ್ ಆಗುತ್ತೆ ಅದು. ಸೊ ಹಾಗಾಗಿ 1 ಗ್ಲಾಸ್ ಬೆಳ್ತಿಗೆ ಅಕ್ಕಿಗೆ 3 ಗ್ಲಾಸ್ ಹಲಸಿನ ಸೊಳೆ ಹಾಕ್ಲೇಬೇಕಾಗತ್ತೆ. ಸೊ ಈ ತರ ಮಾಡ್ತೀನಿ. ಹಿಟ್ಟನ್ನೆಲ್ಲ ಈ ತರ ಸ್ವಲ್ಪನೇ ಹಾಕ್ಬಿಟ್ಟು ರುಬ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಕಾದಷ್ಟು ಬೆಲ್ಲ, ರುಚಿಗೆ ಬೇಕಾದಷ್ಟು ಬೆಲ್ಲ, ಆಮೇಲೆ ತೆಂಗಿನ ತುರಿ ಹಾಕೊಂಡ್ರೆ ಆಯ್ತು. ಮತ್ತೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕರಿಮೆಣಸಿನ ಕಾಳನ್ನ, ಪೆಪ್ಪರ್ ಏನಿದೆ ನೋಡಿ ಅದನ್ನ ಹಾಕೋಬೇಕು. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಗ್ಯಾಸ್ಟ್ರಿಕ್ ಎಲ್ಲ ಏನೂ ಆಗಲ್ಲ. ಸೊ ಈ ತರ ಮಾಡ್ತೀನಿ. ಇನ್ನ ಎಲ್ಲ ಮಾಡ್ಕೊಂಡು ನೈಟ್ ನಾನು ಗಟ್ಟಿ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೆ. ಅಷ್ಟರೊಳಗೆ ತುಂಬಾ ಸುಸ್ತಾಯ್ತು ನನಗೆ. ಅದು ಅಂದ್ರೆ ನನಗೆ ಸ್ವಲ್ಪ ಜಾಸ್ತಿ ಬೆವರು ಬರುತ್ತೆ. ಸೆಕೆ ಟೈಮಲ್ಲಿ ಜಾಸ್ತಿ ಬೆವರ್ತೀನಿ ನಾನು. ಅಷ್ಟಾದಾಗ ತುಂಬಾ ಸುಸ್ತಾಗ್ತೀನಿ. ಆ ಥರ ಬೆವರು ಹೋದಾಗ ನೈಟ್ ನನಗೆ ಗಟ್ಟಿ ಮಾಡಬೇಕಿದ್ರೆ ತುಂಬಾ ಕಷ್ಟ ಆಯಿತು. ಏನೋ ಕಷ್ಟಪಟ್ಟು ಮಾಡಿದ್ದೆ, ವಿಡಿಯೋನೇ ಮಾಡೋದಕ್ಕಾಗಿಲ್ಲ. ನಿಮಗೆಲ್ಲ ತೋರಿಸ್ಬೇಕು ನಾನು ಅಂತ ಅಂದ್ಕೊಂಡೆ ಗಟ್ಟಿ ಮಾಡೋದನ್ನ, ಬಟ್ ಮಾಡೋದಕ್ಕಾಗಿಲ್ಲ. ಸಾರಿ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಹಲಸಿನ ಸೀಸನ್ ಅಲ್ವಾ, ಮಾಡ್ತಾ ಇರ್ತೀನಿ ಗಟ್ಟಿ ಅವಾಗವಾಗ.
ಅವಾಗ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ ಗಟ್ಟಿ ಯಾವ ಥರ ಬಂದಿರತ್ತೆ ಅಂತ ಅಂದ್ಬಿಟ್ಟು. ಇದೇ ರೀತಿ ಮಾಡ್ಕೋಬಹುದು ನೋಡಿ, ಈ ಥರ ಬರುತ್ತೆ ಹಿಟ್ಟು, ಇಷ್ಟು ತೆಳ್ಳಗೆ ಬರುತ್ತೆ, ತೊಂದರೆ ಇಲ್ಲ. ಆರಾಮಾಗಿ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ಆಯ್ತು ಅಷ್ಟೇನೆ. ಹಾಗೆ ನೆಕ್ಸ್ಟ್ ಡೇ ಕೂಡ ಅಷ್ಟೇನೆ, ನನಗೆ ಫುಲ್ ಡೇ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಳಿದ್ದೆ ಅಲ್ವಾ, ನಮ್ಮ ದೊಡ್ಡ ಮನೆಯಲ್ಲಿ ಪ್ರತಿ ವರ್ಷ ಮಾಡುವಂತಹ ಒಂದು ದೈವಕ್ಕೆ ಸೇವೆ ಇದೆ ಅಂತ ಅಂದ್ಬಿಟ್ಟು. ಸೊ ಅದು ಇತ್ತು. ಸೊ ಹಾಗಾಗಿ ಮಾಡೋದಕ್ಕೇನೆ ಆಗಿಲ್ಲ ವಿಡಿಯೋ ನನಗೆ. ಫುಲ್ ಡೇ ನಾನು ಬ್ಯುಸಿ ಇದ್ದೆ. ಇದು ಅದರ ನೆಕ್ಸ್ಟ್ ಡೇ ವಾಪಸ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ಬಿಟ್ಟು ಇಲ್ಲಿ ಮನೆ ಕೆಲಸ ಎಲ್ಲ ಸ್ವಲ್ಪ ಮಾಡ್ಕೊಂಡೆ. ಇವತ್ತು ಮನೆ ಕೆಲಸ ಮಾಡಿಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ, ನಮ್ಮ ದೈವದ ಗುಡಿನಲ್ಲಿ ಪೂಜೆ ಇದೆ ಆಯ್ತಾ, ಪ್ರತಿ ತಿಂಗಳು ಸಂಕ್ರಾಂತಿ ಪೂಜೆ ಅಂತ ಇರತ್ತೆ. ಸೊ ಅಲ್ಲಿಗೆ ಹೋಗೋದಕ್ಕಿದೆ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಹಾಗೆ ಪೂಜೆ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದು ಇಲ್ಲಿ ಇವಾಗ ಟೀ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಲೇಟ್ ಆಯ್ತು ಬೇಗ ಕೊಡು ತಿಂಡಿ ಅಂತ ಕೇಳ್ತಾ ಇದ್ರು. ಅಲ್ಲಿಂದ ಬರ್ಬೇಕಿದ್ರೇನೆ ಒಂದು 8:15 ಆಗತ್ತೆ ಪೂಜೆ ಎಲ್ಲ ಮುಗಿಸಿ ಬರ್ಬೇಕಿದ್ರೆ. ನಂತರ ಗಡಿಬಿಡಿನಲ್ಲಿ ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ಕೊಟ್ಟೆ. ಮಕ್ಕಳಿಗೆ ಹೇಗೂ ರಜೆ ಇರತ್ತಲ್ವಾ, ಆರಾಮಾಗಿ ತಿಂಡಿನ ಮಾಡ್ಕೋತೀನಿ. ಆದರೆ ಹಸ್ಬೆಂಡ್ಗೆ ಟೈಮ್ಗೆ ಕರೆಕ್ಟಾಗಿ ಹೋಗಲೇಬೇಕು. ಇದು ದೈವದ ಗುಡಿನಲ್ಲಿ ಸಿಕ್ಕಂಥ ಪ್ರಸಾದ ನೋಡಿ. ಹಾಗೆ ಇವತ್ತು ತಿಂಡಿಗೆ ರವೆ ಉಪ್ಪಿಟ್ಟು ಆಮೇಲೆ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಒಂದು ವಾರಕ್ಕೆ 2 ಸಲ ಮಾಡ್ತೀನಿ ನಾನು. ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಯಾವಾಗಲೂ ದೋಸೆ ರೊಟ್ಟಿ ಎಷ್ಟು ತಿನ್ನೋದಲ್ವಾ, ಒಂದೊಂದ್ಸಲ ಇದೇ ಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ. ನನಗೂ ಕೂಡ ಇಷ್ಟನೇ ಈ ಥರ ಏನಾದರೂ ಬೇರೆ ಥರ ಮಾಡೋದು ಅಂತ ಹೇಳಿದರೆ ಸಖತ್ ಇಷ್ಟ ನನಗೆ. ಯಾವಾಗಲೂ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೆ, ಬಟ್ ಇವತ್ತಿನ ರವೆ ಉಪ್ಪಿಟ್ಟು ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಯಾಕಂತ ಹೇಳಿದರೆ ತುಪ್ಪ ಹಾಕ್ಕೊಂಡು ಹುರ್ಕೊಂಡಿದ್ದೆ ರವೆನ ನಾನು, ಚೆನ್ನಾಗಿ ಹುರ್ಕೊಂಡಿದ್ದೆ ಇವತ್ತು. ಸೊ ಆ ರೀಸನ್ನಿಂದ ಅಂತ ಅನ್ಕೋತೀನಿ, ಗೊತ್ತಿಲ್ಲ ಹೇಗೆ ರುಚಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ರವೆ ಉಪ್ಪಿಟ್ಟು, ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಬರುತ್ತಾ ನಿನಗೆ ಅಂತ. ಪ್ರತಿ ಸಲ ಇದೇ ಥರ ಮಾಡ್ತೀನಿ, ಅದರಲ್ಲೇನು ಚೇಂಜಸ್ ಇಲ್ಲ. ಬಟ್ ಇವತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ, ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕ್ಕೊಂಡು ಚೆನ್ನಾಗಿ ರವೆನ ಹುರ್ಕೊಂಡು ಮಾಡಿದ್ದೆ. ಸೊ ಇರ್ಬೋದು ಆ ಒಂದು ರೀಸನ್ನಿಂದ ಇಷ್ಟು ಚೆನ್ನಾಗಿ ಟೇಸ್ಟ್ ಬಂದಿದೆ ಅಂತ ಅನ್ಕೋತೀನಿ. ಹಾಗೆ ಬಾಳೆಹಣ್ಣು ಕೂಡ ಇತ್ತು. ಎಲ್ಲವನ್ನ ಇಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ಕೂತ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಶರ್ಟ್ ಹಾಕಿರ್ಲಿಲ್ಲ, ಹಾಗಾಗಿ ಅವ್ರನ್ನ ಹೈಡ್ ಮಾಡ್ಕೊಂಡಿದ್ದೀನಿ. ಹಾಗೆ ತಿಂಡಿ ಎಲ್ಲ ಮುಗಿಸಿ ಆದ ನಂತರ ಮನೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡ್ವಿ. ಮನೆ ಪೂರ್ತಿ ಗುಡಿಸಿ ಕೊಟ್ಟರೆ ಈ ಥರ ಆದ್ವಿ, ತುಂಬ ನೀಟಾಗಿ ಕ್ಲೀನ್ ಮಾಡ್ತಾಳೆ ಅವಳು. ಮನೆ ಪೂರ್ತಿ ಒರೆಸ್ಕೊಂಡ್ಲು. ನನಗೆ ಸ್ವಲ್ಪ ಪೇಟೆ ಕಡೆಗೆ ಹೋಗೋದಕ್ಕಿತ್ತು ಅಂತ ಅಂದ್ಬಿಟ್ಟು ನಾನು ಪೇಟೆ ಕಡೆಗೆ ಹೊರಟೆ. ನನ್ನ ತಮ್ಮ ಬಂದಿದ್ದ ನಿನ್ನೆ. ಹಾಗೆ ಮಧ್ಯಾಹ್ನ ಊಟಕ್ಕಿದ್ದ ಅವನು. ಫಿಶ್ ಆಗ್ಬೋದು, ಇವತ್ತು ಚಿಕನ್ ಬೇಡ ಅಂತ ಹೇಳಿದ. ನಿನ್ನೆ ಭೂತಕ್ಕಿತ್ತಲ್ವಾ ನಮ್ಮ ದೊಡ್ಡ ಮನೆಯಲ್ಲಿ, ಅಲ್ಲಿ ಚಿಕನ್ ಎಲ್ಲ ಇತ್ತು, ತಿಂದಿದ್ವಿ. ಇವತ್ತು ಚಿಕನ್ ಬೇಡ, ಫಿಶ್ ತಾ ಅಂತ ಅಂದ್ಬಿಟ್ಟು ಹೇಳಿದ. ಸೊ ಹಾಗಾಗಿ ಫಿಶ್ ತರೋಣ ಅಂತ ಪೇಟೆಗೆ ಹೋಗಿದ್ದೆ. ಬರಬೇಕಿದ್ರೆ 1-2 ಮಾವಿನ ಹಣ್ಣನ್ನು ತಂದಿದ್ದೆ. ನಮ್ಮ ಅದು ಹೇಳಿದ್ರು ಏನಾದರೂ ಜ್ಯೂಸ್ ಮಾಡೋದಕ್ಕೆ ತಗೊಂಬನ್ನಿ, ಮಿಲ್ಕ್ ಶೇಕ್ ಮಾಡೋಣ, ಫ್ರೂಟ್ಸ್ ಅಂತ ಹೇಳಿ. ಹಾಗೆ 2 ಮಾವಿನ ಹಣ್ಣನ್ನು ತಗೊಂಬಂದೆ. ಅದನ್ನು ಇವಾಗ ಇಲ್ಲಿ ಕಟ್ ಮಾಡಿಬಿಟ್ಟು ಜ್ಯೂಸ್ಗೆ ಅಂತ ರೆಡಿ ಮಾಡ್ತಾ ಇದ್ದಾಳೆ. 3 ಥರದ ಫಿಶ್ ತಂದಿದ್ದೀನಿ ಇವತ್ತು ನಾನು. ಬಂಗುಡೆ ಫಿಶ್, ಆಮೇಲೆ ಏನು ನಂಗ್ ಅಂತ ಹೇಳ್ತೀವಿ, ಸೊ ಅದನ್ನು ತಂದಿದ್ದೆ. ನಂತರ ಏನು ರವೆ ಮಾಂಜಿ ಅಂತ ಹೇಳ್ತಾರೆ, ಇನ್ನೊಂದು ಥರದ ಫಿಶ್. ಅದು ಫ್ರೈಗೆ ಮಾತ್ರ ಆಗುವಂಥದ್ದು. ಇದು ನೋಡಿ, ಇದಕ್ಕೆ ರವೆ ಮಾಂಜಿ ಅಂತ ಹೇಳ್ತಾರೆ. ಬೇರೆ ಹೆಸರು ಕೂಡ ಇರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರ್ಲಿಲ್ಲ ಆಯ್ತಾ. ಫಸ್ಟ್ ಟೈಮ್ ನಾನು ತಂದು ಮಾಡಿರುವಂಥದ್ದು. ಹೇಗಿದೆ ಅಂತ ಒಂದ್ಸಲ ನೋಡಬೇಕು ಅಂತ ಇತ್ತು ನನಗೆ, ಟೇಸ್ಟ್ ನೋಡಬೇಕು ಅಂತ. ಬಟ್ ಇನ್ನೂ ಬೇಡ ಅಂತ ಅನ್ನಿಸ್ತು, ಅಷ್ಟೊಂದು ಟೇಸ್ಟ್ ಚೆನ್ನಾಗಿಲ್ಲ ಈ ಫಿಶ್ ಇದ್ದು. ನಂತರ ಹಾಗೆ ಜ್ಯೂಸ್ ಕೂಡ ರೆಡಿ ಮಾಡಿ ಕೊಟ್ಲು ಆದ್ವಿ. ತುಂಬ ಚೆನ್ನಾಗಿತ್ತು. ನನಗೆ ಯಾವ ಫ್ರೂಟ್ ಜ್ಯೂಸ್ಗಿಂತಲೂ ತುಂಬ ಇಷ್ಟ ಅಂತ ಹೇಳಿದರೆ ಇದು ಏನು ಮ್ಯಾಂಗೋ ಜ್ಯೂಸ್ ಅಂತ ಹೇಳಿದರೆ ಸಖತ್ ಇಷ್ಟ. ನಾನು ಈ ಥರ ಸೀಸನ್ ಟೈಮಲ್ಲಿ ತುಂಬ ಸಲ ಮನೆಯಲ್ಲಿ ಮಾಡ್ತಾ ಇರ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಹಾಲು ಹಾಕ್ಕೊಂಡು ಮಾಡಿದರೆ. ಹಾಗೆ ಬಂಗುಡೆ ಫಿಶ್ನ ಸಾರು ಮಾಡ್ಕೊಂಡು ಉಳಿದೆಲ್ಲ ಫಿಶ್ನ ಇಲ್ಲಿ ನಾನು ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್, ನಂತರ ಹುಣಸೆ ಹಣ್ಣಿನ ರಸ, ಇಷ್ಟೇನೆ ನಾನು ಫಿಶ್ ಫ್ರೈಗೆ ಹಾಕುವಂಥದ್ದು ಮಸಾಲೆ. ಸೊ ಅದೆಲ್ಲ ಮಸಾಲೆನ ರೆಡಿ ಮಾಡಿಬಿಟ್ಟು ಅದಕ್ಕೆ ಹಿಡಿಸುವಷ್ಟು ಫಿಶ್ನ ಹಾಕಿಬಿಟ್ಟು ಉಳಿದ ಫಿಶ್ನ ನಾನು ಫ್ರೀಸರಲ್ಲಿ ಎತ್ತಿರ್ತಾ ಇದ್ದೀನಿ. ನೆಕ್ಸ್ಟ್ ಡೇಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಟೈಮ್ ಕೂಡ ಊಟ ಟೈಮ್ ಆಗ್ತಾ ಬಂತು. ಊಟ ಟೈಮ್ನಲ್ಲೇ ಫಿಶ್ನ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದ್ಸಲ ಕಂಪ್ಲೀಟ್ ಆಗಿ ಕಿಚನ್ನ ಕ್ಲೀನ್ ಮಾಡೋಣ, ಕಿಚನ್ ಕಟ್ಟೆನ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಎಲ್ಲ ತುಂಬ ಗಲೀಜಾಗಿರುತ್ತೆ ಅಡುಗೆ ಮಾಡುವಂಥ ಟೈಮ್ನಲ್ಲಿ. ಹಾಗೆ ತಮ್ಮ ಬರಬೇಕಿದ್ರೆ ಬಾಳೆಕಾಯಿ ತಂದಿದ್ದ. ಇದು ಹಣ್ಣು ಮಾಡಿ ತಿನ್ನುವಂಥದ್ದು. ಇವಾಗಿನ ಬಿಸಿಲಿಗಂತೂ ಅದೊಂದು 2 ದಿನದಲ್ಲಿ ಪೂರ್ತಿಯಾಗಿ ಹಣ್ಣಾಗೋಗಿತ್ತು. ತುಂಬ ಚೆನ್ನಾಗಿತ್ತು ಬಾಳೆಹಣ್ಣು ಮಾತ್ರ. ಇಷ್ಟೇ ಸ್ನೇಹಿತರೆ, ಇವತ್ತಿನ ಒಂದು ಲಾಗ್ ಅಂತ ಹೇಳ್ಬೋದು, ಒಂದು ಶಾರ್ಟ್ ಲಾಗ್ ಇದು. ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.